ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಜುಬಿಲಿ ಹಿಲ್ಸ್ ಅಪಾರ್ಟ್ಮೆಂಟಲ್ಲಿ ಮೈಯೆಲ್ಲ ಬೆವರಿ ನಾನು ಎಚ್ಚರಗೊಂಡೆ. ನಾನು ತುಂಬ ಗಾಢ ನಿದ್ರೆಯಲ್ಲಿದ್ದರೂ ನನ್ನ ಹೃದಯದ ಬಡಿತ ಸಾಮಾನ್ಯಕ್ಕಿಂತ ಜೋರಾಗಿ ಹೊಡ್ಕೊಳ್ತಾ ಇತ್ತು. ಸತತ 2ನೇ ರಾತ್ರಿ ಅವಳು ನನ್ನ ಕನಸಿನಲ್ಲಿ ಬಂದಿದ್ಲು. ನಾವು ಅತಿಯಾದ ಅಮಲಿನಲ್ಲಿ ತೀವ್ರವಾದ ಮತ್ತು ಆಮೇಲೆ ಖಂಡಿತ ಪಶ್ಚಾತ್ತಾಪ ಪಡುವಂತಹ ಆಟದ ಅಂಚಿನಲ್ಲಿದ್ವಿ. ಅದು ತಪ್ಪು ಅಂತ ಅನ್ಸೋದಕ್ಕೆ ಒಂದೇ ಕಾರಣ, ನಾವು ಮೀರಬಾರದ ಗಡಿಯನ್ನು ಮೀರ್ತಾ ಇದ್ವಿ. ಆ ಗಡಿ ಏನು ಅಂದರೆ, ಅವಳು ನನ್ನ ಪ್ರಾಣ ಸ್ನೇಹಿತನ ಹೆಂಡತಿ. ವರ್ಷಗಳು ಕಳೆದಂತೆ ಅವಳು ನನಗೆ ಆಪ್ತ ಸ್ನೇಹಿತೆಯಾಗಿ ಮತ್ತು ಗೆಳೆಯನ ಹೆಂಡತಿಯಾಗಿ ತುಂಬ ಹತ್ತಿರ ಆದಳು. ನಾವೆಲ್ಲರೂ ಒಟ್ಟಿಗೆ ಮೈಕ್ರೋ ಬ್ರೋವರಿಗಳಿಗೆ ಹೋಗ್ತಾ ಇದ್ವಿ, ಒಟ್ಟಿಗೆ ಕುಡಿತಾ ಇದ್ವಿ, ನಮ್ಮ ಗ್ಯಾಂಗ್ ಜೊತೆ ಸೇರಿ ಮೋಜು ಮಸ್ತಿ ಮಾಡ್ತಿದ್ವಿ. ಅವಳು ನನಗಾಗಿ ಮಾತ್ರ ಏನೋ ಒಂದನ್ನು ವಿಶೇಷವಾಗಿ ಕಾಯ್ದಿರಿಸಿದ್ದಾಳೆ ಅಂತ ನಂಬೋದಕ್ಕೆ ನಾನು ಯಾವಾಗಲೂ ಇಷ್ಟಪಡ್ತಿದ್ದೆ. ನಮ್ಮ ಗುಂಪಿನ ಬೇರೆ ಯಾರಿಗೂ ಅವಳು ಕೊಡದಂಥ ಏನೋ ಒಂದು, ಅದು ಏನು ಅಂತ ಮಾತ್ರ ನನಗೆ ನಿಖರವಾಗಿ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ನಾನು ಗಮನಿಸಿದ ಒಂದು ವಿಚಾರವೆಂದರೆ, ಅವಳು ಫೋಟೋಗೆ ಪೋಸ್ ಕೊಡುವಾಗಲೆಲ್ಲ ತನ್ನ ತುಟಿಗಳನ್ನು ಮುಂದಕ್ಕೆ ಚಾಚಿ ಗುಂಡಗಿನ ರಂಧ್ರದಂತೆ ಮಾಡ್ತಿದ್ಲು. ಹತ್ತಿರದಿಂದ ನೋಡಿದ್ರೆ ಅವಳ ನಾಲಿಗೆ ಮತ್ತು ಬಾಯಿಯ ಒದ್ದೆತನ ನನಗೆ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಯಾವುದೋ ಕಾರಣಕ್ಕೆ ಅವಳ ಬಾಯಲ್ಲಿ ಲಾಲಾರಸ ಜಾಸ್ತಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಇದೆಲ್ಲ ನನ್ನ ಮನಸ್ಸಿನಲ್ಲಿ ಮಾತ್ರ ಇದೆ ಅಂತ ನನಗೆ ನಾನೇ ಹೇಳ್ಕೊಳ್ತಾ ಇದ್ದೆ. ಮತ್ತು ಇದು ಯಾರಿಗೂ ತಿಳಿಬಾರ್ದು, ಮುಖ್ಯವಾಗಿ ಅವಳ ಗಂಡನಿಗೆ ಮತ್ತು ಅವಳಿಗೆ. ಆದರೆ ಅವಳನ್ನು ಅಪ್ಕೊಂಡಾಗ ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚು ಹೊತ್ತು ನನ್ನ ಕೈಗಳನ್ನು ಅವಳ ಮೇಲೆ ಇರಿಸ್ತಾ ಇದ್ದೆ ಅನ್ನೋದು ಸುಳ್ಳಲ್ಲ. ಅವಳ ಮಲ್ಲಿಗೆಯ ಪರ್ಫ್ಯೂಮ್ ವಾಸನೆಯನ್ನು ಆಸ್ವಾದಿಸಲು ಅವಳನ್ನು ಇನ್ನಷ್ಟು ಹತ್ತಿರ ಎಳ್ಕೊಳ್ಳೋದಕ್ಕೆ, ಅವಳ ಬಿಸಿ ಬಿಸಿ ಕೆನ್ನೆ ನನ್ನ ಕೆನ್ನೆಗೆ ತಾಗಿದಾಗಿನ ಸ್ಪರ್ಶ ಅನುಭವಿಸೋದಕ್ಕೆ ನಾನು ಆ ಒಂದು ಸೆಕೆಂಡ್ ಹೆಚ್ಚು ತಗೊಳ್ತಾ ಇದ್ದೆ. ಒಂದು ವೇಳೆ ಅವಳಿಂದ ಏನಾದರೂ ವಿರೋಧ ಅಥವಾ ಹಿಂಜರಿಕೆ ಕಂಡು ಬಂದಿದ್ದಿದ್ರೆ ನಾನು ನಿಲ್ಲಿಸ್ಬಿಡ್ತಾ ಇದ್ದೆ. ಆದರೆ ಹೆಚ್ಚಿನ ಸಮಯ ಅವಳೇ ಅದು ತುಂಬ ಸಹಜ ಅನ್ನುವಂತೆ ನನ್ನ ಎದೆಗೆ ವಾಲ್ತಾ ಇದ್ಲು. ಆದರೆ ಅದು ಸಹಜವಾಗಿರಲಿಲ್ಲ, ಯಾಕಂದರೆ ಅವಳು ನಮ್ಮ ಗುಂಪಿನ ಬೇರೆ ಯಾರನ್ನೋ ಆ ರೀತಿ ಅಷ್ಟು ಆಪ್ತವಾಗಿ ಅಪ್ಕೊಳ್ತಾ ಇರಲಿಲ್ಲ. ಇದನ್ನು ಯಾರೂ ಗಮನಿಸಿಲ್ಲ. ಒಂದು ವೇಳೆ ಯಾರಾದರೂ ಗಮನಿಸಿದ್ರು, ಹೈದರಾಬಾದಲ್ಲಿ ಇಷ್ಟು ವರ್ಷಗಳ ಕಾಲ ಒಟ್ಟಿಗೆ ಸುತ್ತಾಡಿದ್ದರಿಂದ ನಮ್ಮಿಬ್ಬರ ಮಧ್ಯೆ ಬೆಳೆದ ಒಂದು ವಿಶೇಷವಾದ ಸ್ನೇಹ ಅಂದ್ಕೊಂಡು ಸುಮ್ಮನಾಗಿರ್ತಿದ್ರು. ಅವಳಿಗೆ ನನ್ನ ಹಳೆಯ ಗರ್ಲ್ ಫ್ರೆಂಡ್ಸ್ ಬಗ್ಗೆ ಗೊತ್ತಿತ್ತು ಮತ್ತು ಡೇಟಿಂಗ್ ಬಗ್ಗೆ, ನನ್ನ ಆಧುನಿಕ ವಿಚಾರಗಳ ಬಗ್ಗೆಯೂ ತಿಳಿದಿತ್ತು. ನಮ್ಮ ಗುಂಪಿನ ಇತರರಿಗಿಂತ ನನ್ನದು ತುಂಬ ಕ್ಯಾಶುವಲ್ ಸ್ವಭಾವವಾಗಿತ್ತು. ನಾನು ಮೋಜು ಮಾಡೋದಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಜೊತೆಗಿರುವವರಿಗೂ ಒಳ್ಳೆಯ ಸಮಯ ಕಳೆಯೋದಕ್ಕೆ ಇಷ್ಟಪಡ್ತೀನಿ ಅಂತ ಅವಳಿಗೆ ತಿಳಿದಿತ್ತು. ನಾನು ಅಷ್ಟು ಕೆಟ್ಟವನಲ್ಲದೇ ಇದ್ದರೂ ಹೆಂಗಸರು, ಸಂಬಂಧಗಳು, ನಂತಹ ಅಸಾಂಪ್ರದಾಯಿಕಗಳ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ನಾನು ಎಂದೂ ಹಿಂಜರಿತಾ ಇರಲಿಲ್ಲ. ಆದ್ದರಿಂದ ನಾನು ಎಂಥವನೋ ಅಂತ ಅವಳಿಗೆ ನಿಖರವಾಗಿ ತಿಳಿದಿತ್ತು. ಯಾಕಂದರೆ ನನ್ನ ಅಸಲಿ ಬಣ್ಣವನ್ನು ಅವಳಿಂದ ಮುಚ್ಚಿಡೋದಕ್ಕೆ ನಾನು ಎಂದೂ ಪ್ರಯತ್ನಿಸ್ತಿರಲಿಲ್ಲ. ನಮ್ಮ ಅಪ್ಪುಗೆಗಳು ಮುಂದುವರಿತು. ಜೊತೆಗೆ ಆ ಸ್ವಲ್ಪ ಹೊತ್ತು ಹೆಚ್ಚು ಅಪ್ಪಿಕೊಳ್ಳುವ ಅಭ್ಯಾಸವು ಮುಂದುವರಿತು. ಒಂದು ರಾತ್ರಿ ನಾವೆಲ್ಲರೂ ಫ್ರೆಂಡ್ಸ್ ವಿಲ್ಲಾದಲ್ಲಿ ಸೇರಿದಾಗ ನಾನು ಚೆನ್ನಾಗಿ ಗಮನಿಸಿದ್ದೆ. ಅವಳು ಒಳ ಉಡುಪುಗಳನ್ನು ಹಾಕಿರಲಿಲ್ಲ. ಪಾರ್ಟಿ ಮುಗಿದ ತಕ್ಷಣ ಮಲಗಬೇಕು ಅಂದ್ಕೊಂಡಿದ್ಲು ಅನಿಸುತ್ತೆ. ಅದಕ್ಕಾಗಿ ಹಾಗೇ ಬಂದಿದ್ಲು. ಆದರೆ ಕುಡಿತ ಜಾಸ್ತಿಯಾಗಿ. ಆದರೆ ನಾನು ಅವಳನ್ನು ಅಪ್ಕೊಳ್ಳೋದಕ್ಕೆ ಮುಂದಾದಾಗ ನಾನು ಅವಳನ್ನು ನನ್ನೆಡೆಗೆ ಎಳೆಯೋ ಅಗತ್ಯನೇ ಬರಲಿಲ್ಲ. ನಿಜ ಹೇಳಬೇಕು ಅಂದರೆ ಅವಳೇ ನನ್ನ ಎದೆಗೆ ಬಂದು ಹೊರಗಿದ್ಲು. ಅಪ್ಕೊಂಡ ನಂತರ ಅವಳು ಹಿಂದಕ್ಕೆ ಸರಿದಾಗ
ಅವಳ ಮುಖದಲ್ಲಿ ಒಂದು ಕಳ್ಳ ನಗು ಇತ್ತು. ನನ್ನನ್ನು ಹಾಳು ಮಾಡೋದಕ್ಕೆ ಅವಳು ಬೇಕಂತಾನೆ ಹಾಗೆ ಮಾಡಿದಾಳೆ ಅನ್ನೋದು ಸ್ಪಷ್ಟವಾಗಿತ್ತು. ನಿಜಕ್ಕೂ ನಾನು ತಬ್ಬಿಬ್ಬಾದೆ. ಆ ಕ್ಷಣದಲ್ಲಿ ನನ್ನ ದೇಹದಲ್ಲಾದ ಭಾರ ನನ್ನ ತಮ್ಮನನ್ನು ಕೂಡಲೇ ಅರ್ಧ ಕಂಪಿಸುವಂತೆ ಮಾಡಿತ್ತು. ಅದು ಅವಳಿಗೂ ಚೆನ್ನಾಗಿ ತಿಳಿದಿತ್ತು. ಈಗೇನೋ ತಪ್ಪಾಗ್ತಿದೆ ಅಂತ ನನಗೆ ಅರ್ಥ ಆಗಿತ್ತು. ಆ ರಾತ್ರಿ ಮೊದಲ ಬಾರಿಗೆ ನನ್ನ ಬಾತ್ರೂಮಲ್ಲಿ ಅವಳನ್ನೇ ನೆನಪಿಸ್ಕೊಂಡು ನಾನು ಕೈ ಕೆಲಸ ಮಾಡಿಕೊಂಡೆ. ಮುಂದಿನ ಬಾರಿ ನಾನು ಅವಳನ್ನು ನೋಡಿದಾಗ ಒಬ್ಬ ಆತ್ಮೀಯ ಸ್ನೇಹಿತನ ಗೌರವಾನ್ವಿತ ಹೆಂಡತಿಯಾಗಿ ಅವಳನ್ನು ನೋಡೋದಕ್ಕೆ ನನಗೆ ಸಾಧ್ಯವಾಗಲೇ ಇಲ್ಲ. ಆ ರಾತ್ರಿಗೆ ಮತ್ತೆ ಅವಳ ಬಗ್ಗೆ ನಾನು ಯೋಚಿಸಿದ ಎಲ್ಲ ಹಸಿ ಬಿಸಿ ವಿಚಾರಗಳಿಗೆ ನನ್ನ ಮನಸ್ಸು ಮತ್ತೆ ಮತ್ತೆ ಜಾರ್ತಿತ್ತು. ಕೆಲವು ವಾರಗಳ ನಂತರ ನಾವು ಕುಡಿಯೋದಕ್ಕೆ ಹೊರಟ್ವಿ. ನಮ್ಮ ಇಡೀ ಗ್ಯಾಂಗ್ ಜುಬಿಲಿ ಹಿಲ್ಸ್ನ ಜನಜಂಗುಳಿಯ ಪಬ್ಗೆ ಹೋಯಿತು. ಅವಳು ಆ ದಿನ ಅತಿ ಸುಂದರಿಯಾಗಿ ಕಾಣ್ತಿದ್ಲು. ಅವಳು ಧರಿಸಿದ್ದ ಟೈಟ್ ಬ್ಲೂ ಡ್ರೆಸ್ ಅವಳ ಮೊಣಕಾಲಿನ ಸ್ವಲ್ಪ ಮೇಲಿತ್ತು. ಅವಳು ಎತ್ತರದ ಬಾರ್ ಸ್ಟೂಲ್ ಮೇಲೆ ಕೂರುವಾಗ ಅಥವಾ ಡ್ರಿಂಕ್ಸ್ ತೆಗೆದುಕೊಳ್ಳೋದಕ್ಕೆ ಕಾಲುಗಳನ್ನು ಅಗಲಿಸುವಾಗಲೆಲ್ಲ ಅವಳ ಸೌಂದರ್ಯ ನೋಡೋದಕ್ಕೆ ಸಿಕ್ತಿತ್ತು. ಆ ಚಿಕ್ಕ ಚಿಕ್ಕ ನೋಟಗಳಲ್ಲೇ ಅವಳ ಸೌಂದರ್ಯವನ್ನು ಅಳೆದು ತೂಗಿ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದೆ. ನನ್ನ ಆಲೋಚನೆಗಳನ್ನು ನಿಯಂತ್ರಿಸಲು ಆ ಜನ ಬಿಡದ ಲಾನ್ಸ್ನಿಂದ ಎದುರಿನ ಬಾರ್ ಕಡೆಗೆ ನಡೆದೆ. ಆದರೆ ಮದ್ಯಪಾನ ನನ್ನ ಸಹಾಯಕ್ಕೆ ಬರಲಿಲ್ಲ. ನನ್ನ ರಕ್ತದಲ್ಲಿ ಕಿಚ್ಚು ಇನ್ನಷ್ಟು ಹೆಚ್ಚಾಗೋದಕ್ಕೆ ಅದು ಪ್ರಚೋದಕಾರವಾಗಿ ಕೆಲಸ ಮಾಡಿತ್ತು. ಸಮಯ ಮೀರಿದಾಗ ಪಬ್ನ ಬೌನ್ಸರ್ಗಳು ನಮ್ಮನ್ನು ಹೊರಗೆ ಕಳಿಸಿದ್ರು. ಅವಳ ಗಂಡ ಬಾಡಿಗೆ ಡ್ರೈವರ್ ಜೊತೆಗೆ ತನ್ನ SUV ತರೋವರೆಗೂ ನಾವು ರಸ್ತೆಯಲ್ಲಿ ಕಾಯ್ತಾ ಇದ್ವಿ. ಕುಡಿಯದ ಡ್ರೈವರ್ ಗಾಡಿ ಓಡಿಸ್ಲಿ ಅಂತ ಅವನಿಗೆ ಮನವರಿಕೆ ಮಾಡಿದ ನಂತರ ಅವನು ಹೆಂಡತಿಯೊಂದಿಗೆ ಹಿಂದಿನ ಸೀಟಲ್ಲಿ ಕೂತ. ಪಕ್ಕದ ಸೀಟನ್ನು ಬೆಚ್ಚಗೆ ಮಾಡೋದಕ್ಕೆ ನನಗಿಂತ ಬೇರೆ ಯಾರು ಸರಿಯಾಗಿರೋರು ಇರ್ತಾರೆ. ಗಚ್ಚಿಬೌಲಿಯತ್ತ ನಮ್ಮ ಪ್ರಯಾಣ ಬಹಳ ದೂರವಿತ್ತು. ಮಧ್ಯ ಎಲ್ಲರಿಗೂ ಚೆನ್ನಾಗೇ ಏರಿತ್ತು. ಅವಳ ಗಂಡ ಕೂಡಲೇ ನಿದ್ದೆಗೆ ಜಾರಿತ. ಅದು ಎಚ್ಚರವಾದಾಗ ಇನ್ನಷ್ಟು ಸುಸ್ತು ಮಾಡುವಂಥ ನಿದ್ದೆ. ಖಾಲಿ ಫ್ಲೈಓವರ್ಗಳಲ್ಲಿ ನಮ್ಮ ಕಾಲು ಸಾಕ್ತಾ ಇದ್ದಂತೆ ಮಲಗಿದ್ದ ಗಂಡನ ಕೈಯನ್ನು ಅವಳು ಹಿಡ್ಕೊಂಡಿದ್ಲು. ಆದರೆ ಅವಳು ಮತ್ತು ನಾನು ಕತ್ತಲಿನಲ್ಲಿ ಟೀನೇಜ್ ಮಕ್ಕಳಂತೆ ಮೆಲ್ಲಗೆ ನಗ್ತಾ ಜಾಲಿಯಾಗಿ ಸಮಯ ಕಳೀತಾ ಇದ್ವಿ. ನಗುವಾಗ ಅವಳನ್ನು ಎದೆ ಮೇಲೆ ಕೈ ಹಿಡ್ತಿದ್ಲು. ನನ್ನನ್ನು ದೂರ ತಳ್ಳುವಂತೆ ಮಾಡಿದ್ರು. ಕೆಲವೊಮ್ಮೆ ನನ್ನ ಶರ್ಟ್ ಕಾಲರ್ ಹಿಡಿದು ಕತ್ತಲಲ್ಲಿ ಇನ್ನಷ್ಟು ಹತ್ತಿರಕ್ಕೆ ಎಳ್ಕೊಳ್ತಾ ಇದ್ಲು. ಅವಳ ಉಸಿರಿನಲ್ಲಿ ಬೆಲೆ ಬಾಳುವ ಜಿನ್ನ ವಾಸನೆ ನನಗಾಗ್ತಾ ಇತ್ತು. ನನ್ನ ವಿಸ್ಕಿ ವಾಸನೆ ಅವಳಿಗೂ ಗೊತ್ತಾಗ್ತಾ ಇತ್ತೆಂಬ ಖಾತ್ರಿ ನನಗಿತ್ತು. ಮುಂದೆ ನಡೆಯಲಿರುವ ಯಾವುದೇ ವಿಚಾರಗಳು ಸ್ವಚ್ಛವಾದ ಅಥವಾ ಪ್ರಾಯೋಗಿಕ ಚಿಂತನೆಯಿಂದ ನಡೆಯೋದಿಲ್ಲ ಅನ್ನೋದು ನಮ್ಮಿಬ್ಬರಿಗೂ ತಿಳಿದಿತ್ತು. ನಾನು ನಿನಗೊಂದು ಕಾಂಪ್ಲಿಮೆಂಟ್ ಕೊಡ್ಲಾ ಅಂತ ಕತ್ಲಲ್ಲಿ ಗುಸುಗುಸು ದನಿಯಲ್ಲಿ ಕೇಳಿದೆ. ಅವಳ ಕಣ್ಣುಗಳು ಹೊಳಿತಾ ಇದ್ವು. ಅವಳು ತಲೆ ಆಡಿಸಿದ್ಲು. ನಾನು ನನ್ನ ತುಟಿಗಳನ್ನು ಅವಳ ಕಿವಿಯ ಹತ್ರ ತಂದು ಹೊಸರು ಬಿಡ್ತಾ ಹೇಳಿದೆ, ಇವತ್ತು ರಾತ್ರಿ ನೀನು ನಿಜಕ್ಕೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆಯಾ. ಅದರಲ್ಲೂ ಆ ನಿನ್ನ ಕಾಲುಗಳು. ನಾನೇನು ಹೇಳ್ತಾ ಇದ್ದೀನಿ ಅಂತ ನನಗೆ ನಂಬೋದಕ್ಕಾಗ್ತಾನೇ ಇರಲಿಲ್ಲ. ಇದು ಎಲ್ಲ ಮಿತಿಗಳನ್ನು ಮೀರಿದ್ದಾಗಿತ್ತು. ಅವಳು ಮೆಲ್ಲಗೆ ನಕ್ಕು ಪಿಸುಗುಟ್ಟಿದ್ಲು. ಅದೊಂದೇನಾ ನಿನಗಿಷ್ಟ ಆಗಿದ್ದು? ನಾವು ಹಾದು ಹೋಗ್ತಾ ಇರೋ ಸ್ಟ್ರೀಟ್ ಲೈಟ್ಗಳ ಬೆಳಕಿನಲ್ಲಿ ನಿನ್ನ ತುಟಿಗಳು ಹೊಳಿತಾವಿಯಲ್ಲ, ಅದರ ಬಗ್ಗೆ ಏನು ಹೇಳ್ತೀಯಾ? ಅದರ ರುಚಿ ಎಷ್ಟೊಂದು ಚೆನ್ನಾಗಿರಬಹುದು ಅಂತ ನಾನು ಕಲ್ಪಿಸ್ಕೊಳ್ತಾ ಇದ್ದೀನಿ. ಅವಳು ತನ್ನ ಒದ್ದೆಯಾದ ನಾಲಿಗೆಯಿಂದ ತುಟಿಯನ್ನು ನೆಕ್ಕಿಕೊಳ್ತಾ ಒಂದು ಕಳ್ಳ ನಗು ಬೀರಿದ್ಲು. ಅವಳು ನನಗೆ ತುಂಬ ಹತ್ತಿರ ಬಂದಳು. ಹಿಂದೆ ಕೆಲಸ ಮುಗೀತು ಅಂತ ನಾನು ಭಾವಿಸುವಷ್ಟು ಹತ್ತಿರ. ಆದರೆ ಹಾಗೆ ಮಾಡೋ ಬದಲು ಅವಳು ತನ್ನ ತೋರು ಬೆರಳನ್ನು ಬಾಯೊಳಗೆ ಆಳವಾಗಿಟ್ಟು ನಾಲಿಗೆಯಿಂದ ಅದನ್ನು ಸವರಿ ಬಿಸಿ ಬಿಸಿ ಒದ್ದೆಯನ್ನು ಮಾಡಿದ್ಲು. ಒಂದು ಯುಗವೇ ಕಳೆದಂತೆ ಭಾಸವಾದ ಮೇಲೆ ಆ ಜಾರುವ ಬೆರಳನ್ನು ಹೊರತೆಗೆದು ನನ್ನ ತುಟಿಗಳನ್ನು ದಾಟಿ ನನ್ನ ಬಾಯೊಳಗೆ ಇಟ್ಲು. ಆ ಬೆರಳ ಮೇಲಿದ್ದ ದಪ್ಪನೆಯ ಆ ಮಲೇರಿಸೋ ರುಚಿಯನ್ನು ನಾನು ಸವಿದೆ.
ನನ್ನ ರಕ್ತವೆಲ್ಲ ಕೆಳಮುಖವಾಗಿ ಹರಿದಂತಾಗಿ ಇನ್ನೂ ನನಗೆ ತಡೆಯೋಕೆ ಸಾಧ್ಯ ಆಗಲೇ ಇಲ್ಲ. ಬಾಡಿಗೆ ಡ್ರೈವರ್ ಕಾರನ್ನು ನಿಲ್ಲಿಸಿದಾಗ ಆ SUVಯಲ್ಲಿದ್ದ ಬಿಸಿ ಬಿಸಿ ವಾತಾವರಣ ದಿಢೀರನೆ ಕಡಿಯಿತು. ನಾವವರ ಐಷಾರಾಮಿ ಹೈ ರೈಸ್ ಅಪಾರ್ಟ್ಮೆಂಟ್ ತಲುಪಿದ್ವಿ. ಡ್ರೈವರ್ ಫ್ಲಾಟ್ ಮುಂದೆ ನಿಲ್ಲಿಸಿದಾಗ ಮಲಗಿದ್ದವನನ್ನು ಇಬ್ಬರು ಸೇರಿ ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸಿ ಮತ್ತೊಂದು ರೂಮಿಗೆ ಅವಳನ್ನು ಎತ್ಕೊಂಡು ಹೋಗಿ ನನ್ನ ಆಸೆನೆಲ್ಲ ತೀರಿಸ್ಕೊಂಡೆ. ಅವಳು ಕೂಡ ತುಂಬ ಚೆನ್ನಾಗಿ ಸಹಕರಿಸಿದ್ಲು. ಕತೆ ಇಲ್ಲೇ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.